ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಟಿಟಿಡಿ ಬೆಂಗಳೂರಿನ ವೈಯಾಲಿ ಕಾವಲ್ ಆಲಯದಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಆಗಮುಕ್ತವಾಗಿ ಕೈಂಕರ್ಯ. ಟಿಟಿಡಿ ಇಒ ತಿರುಪತಿಯ ಆಡಳಿತ ಭವನಕ್ಕೆ ಆಗಮಿಸಿ ಅಧಿಕಾರ ಸ್ವೀಕಾರ. ಅಧಿಕಾರಿಗಳೊಂದಿಗೆ ಸಮೀಕ್ಷಾ ಸಮಾವೇಶ ನಡೆಸಿದರು. ಉಡುಪಿಯ ಕೊಡವೂರು ಶ್ರೀ ಶಂಕರನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವ. ತೆಪ್ಪೋತ್ಸವದೊಂದಿಗೆ ಮುಕ್ತಾಯಗೊಂಡ ವಾರ್ಷಿಕ ಉತ್ಸವ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಸ್ಥಾನದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಲ್ಮೀಕವ
ಟಿಟಿಡಿ ಇಒ ಆಗಿ ನೇಮಕಗೊಂಡ ಮುದ್ದಾಡ ರವೀಂದ್ರಚಂದ್ರ ಅವರು ಶುಕ್ರವಾರ ಮಧ್ಯಾಹ್ನ ಟಿಟಿಡಿ ಆಡಳಿತ ಕಟ್ಟಡದಲ್ಲಿರುವ ತಮ್ಮ ಕೊಠಡಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಉನ್ನತ ಅಧಿಕಾರಿಗಳು ಮತ್ತು ವಿವಿಧ ಶಾಖೆಗಳ ಅಧಿಕಾರಿಗಳು ಇಒ ಅವರಿಗೆ ಹೂಗುಚ್ಛಗಳನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ತಿರುಮಲದಲ್ಲಿ ಭಗವಂತನ ದರ್ಶನ ಮಾಡಿದ ನಂತರ ಅವರು ಟಿಟಿಡಿ ಇಒ ಮತ್ತು ಇತರೆ ಸದಸ್ಯರು ಜವಾಬ್ದಾರಿಗಳನ್ನು ವಹಿಸಿಕೊಂಡರು ಮತ್ತು ತಿರುಪತಿಯಲ್ಲಿ ಟಿಟಿಡಿ ನಿರ್ದೇಶಕರಾದರು. ಆಡಳಿತ ಭವನ ತಲುಪಿದ ಇಒ ಮುದ್ದಾಡ ರವೀಂದ್ರಚಂದ್ರ ಅವರನ್ನು ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಡಾಕ್ಟರ್ ಎ ಶರತ್, ಸಿವಿಎಸ್ಒ ಕೆವಿ ಮುರಳೀಕೃಷ್ಣ ಅವರು ಭವ್ಯ ಸ್ವಾಗತವನ್ನು ಕೋರಿದರು. ನಂತರ ಆಡಳಿತ ಭವನದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಂತರ ಅವರು ಕೊಠಡಿಯಲ್ಲಿರುವ ಪದ್ಮಾವತಿ ಜೊತೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಾವಚಿತ್ರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇಒ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ತಿರುಚಾನೂರಿನ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಮತ್ತು ವಿದ್ವಾಂಸರು ವೇದಾಶೀರ್ವಚನವನ್ನು ಮಾಡಿ ಪ್ರಸಾದವನ್ನು ವಿತರಿಸಿದರು. ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ, ಡಾಕ್ಟರ್ ಎ ಶರತ್, ಸಿವಿಎಸ್ಒ ಕೆವಿ ಮುರಳೀಕೃಷ್ಣ, ಹೆಚ್ಚುವರಿ ಸಿವಿಎಸ್ಒ ಶಿವಕುಮಾರ್ ರೆಡ್ಡಿ, ಸ್ವಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಆರ್ಬಿ ಕುಮಾರ್ ಮತ್ತು ಇತರ ಅಧಿಕಾರಿಗಳು ಇಒರವರಿಗೆ ಪುಷ್ಪಗುಚ್ಛವನ್ನು ನೀಡಿ ಶುಭವನ್ನು ಹಾರೈಸಿದರು. ಆನಂತರ ಎಸ್ವಿಬಿಸಿ ಸಿಇಒ ಡಿ ಪಣಿಕುಮಾರ್ ನಾಯ್ಡುರವರು ಶ್ರೀ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವಕ್ಕೆ ಆಹ್ವಾನಿಸುವ ಆಹ್ವಾನ ಪತ್ರಿಕೆಯನ್ನು ಇಒರವರಿಗೆ ನೀಡಿದರು. ಆನಂತರ ಸಮ್ಮೇಳನದ ಸಭಾಂಗಣದಲ್ಲಿ ಟಿಟಿಡಿ ಹಿರಿಯ ಅಧಿಕಾರಿಗಳೊಂದಿಗೆ ಇಒ ಮುದ್ದಾಡ ರವೀಂದ್ರಚಂದ್ರ ಪರಿಶೀಲನಾ ಸಭೆಯನ್ನು ನಡೆಸಿದರು. ಉಡುಪಿಯ ಕೊಡವೂರು ಶ್ರೀ ಶಂಕರನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ತೆಪ್ಪೋತ್ಸವ ಸಹಿತ ಅವಭೃತ ಸ್ನಾನ ಪೂಜಾ ಕೈಂಕರ್ಯ ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ದೇವರು ಗ್ರಾಮದ ವಿವಿಧ ಕಡೆ ಕಟ್ಟೆ ಪೂಜೆಯನ್ನು ಮಾಡಿಕೊಂಡು ನಂತರ ಕೆರೆಮಠದ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವರ ಸನ್ನಿಧಿಯ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವವನ್ನು ವೈಭವದಿಂದ ಮಾಡಲಾಯಿತು. ಅನಂತರ ಅವಭೃತದ ಪ್ರಯುಕ್ತ ಹೋಮವನ್ನು ಮಾಡಿ ಮಹಾಪೂಜೆ ಮತ್ತು ಪೂರ್ಣಾಹುತಿಯನ್ನು ಮಾಡಲಾಯಿತು. ಆನಂತರ ಪುಷ್ಕರಣಿಯಲ್ಲಿ ಅವಭೃತ ಜರುಗಿತು. ಶ್ರೀ ವೇದನಾರಾಯಣಸ್ವಾಮಿ ದೇವಸ್ಥಾನ ವಿಮಾನ ಅಷ್ಟಬಂಧನ ಮಹಾಸಂಪ್ರೋಕ್ಷಣೆ ಕಾರ್ಯಕ್ರಮಗಳ ಕರಪತ್ರವನ್ನು ಟಿಟಿಡಿ ಇಒ ಅನಾವರಣಗೊಳಿಸಿದರು.
ನಾಗಲಾಪುರದ ಶ್ರೀ ವೇದವಲ್ಲಿ ಸಮೇತ ವೇದನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಫೆಬ್ರವರಿ 17ರಿಂದ 22ರವರೆಗೂ ನಡೆಯಲಿರುವ ವಿಮಾನ ಗೋಪುರದ ಅಷ್ಟಬಂಧನ ಮಹಾಸಂಪ್ರೋಕ್ಷಣೆ ಕಾರ್ಯಕ್ರಮಗಳ ಕರಪತ್ರವನ್ನು ಟಿಟಿಡಿಯ ನೂತನ ಇಒ ಎಂ ರವೀಂದ್ರ ಅನಾವರಣಗೊಳಿಸಿದ್ದರು. ತಿರುಪತಿಯ ಟಿಟಿಡಿ ಆಡಳಿತ ಭವನದಲ್ಲಿರುವ ಇಒ ಚೇಂಬರ್ನಲ್ಲಿ ಶುಕ್ರವಾರ ಸಂಜೆ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಇದೇ ಫೆಬ್ರವರಿ 14ರಂದು ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಅವಧೂತ ದತ್ತಪೀಠದ ಅಧಿಪತಿ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಾನ್ ಚಾಲೀಸ ಪಾರಾಯಣ ಮಹಾಯಜ್ಞ ಸಾಮೂಹಿಕ ಪಾರಾಯಣವನ್ನು ಆಯೋಜಿಸಲಾಗಿದೆ. ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಮಸ್ತ ಭಕ್ತಾದಿಗಳಿಗೆ ಹನುಮದ್ ರಕ್ಷೆ ಹಾಗೂ ಅನ್ನಪ್ರಸಾದ ವಿತರಣೆ ಮಾಡಲಾಗುವುದು. ಸರ್ವರಿಗೂ ಆದರದ ಸ್ವಾಗತ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಫೆಬ್ರವರಿ 14 ಮೈಸೂರು ಮಹಾರಾಜ ಗ್ರೌಂಡ್ಸ್ನಲ್ಲಿ ಏನದು ಏನು ವಿಶೇಷ ಅಂತಿರಲ್ವ, ಹನುಮಾನ್ ಚಾಲೀಸ. ತುಳಸಿದಾಸರು ಮಾಡಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದಂಥದ್ದು. ಸುಂದರಕಾಂಡ ಪೂರ್ತಿ ರಾಮಾಯಣವೇ ಅದರಲ್ಲಿ ಬರ್ತದೆ. ಅದರಲ್ಲಿ ಎಲ್ಲರೂ ಕೂಡ ನಾವು ಸೇರಿಕೊಂಡು ಹನುಮಾನ್ ಚಾಲೀಸವನ್ನು ಮಾಡೋಣ. ಎಲ್ಲರೂ ಬರ್ತೀರಲ್ಲ, ನಿಮ್ಮ ಜೊತೆಲಿ ನಾನು ಇರ್ತಿದ್ದೀನಿ, ನಿಮ್ಮ ಜೊತೆಲಿ ನಾನು ಹಾಡ್ತಾ ಇದ್ದೀನಿ. ನೋಡಿ, ನಾನು ಕೈಲಿ ಹಿಡ್ಕೊಂಡಿದ್ದೀನಿ ರಕ್ಷೆ, ಈ ಹನುಮಂತ ರಕ್ಷೆ. ಹನುಮಂತ ರಕ್ಷೆ ಕೂಡ ನಿಮ್ಗೆ ಸಿಕ್ಕತ್ತೆ. ಜೈ ಜೈ ಹನುಮಾನ ಗೋಸಾಯಿ ಕೃಪಾ ಕರೋ ಗುರುದೇವ ಕಿ ನಾಯಿ. ಸಾಮೂಹಿಕದಲ್ಲಿ ಎಲ್ಲರ ಭಾಗ್ಯ ಒಬ್ಬೊಬ್ಬರಿಗೆ ಸಿಕ್ಕತ್ತೆ ಅಂತಾರೆ. ಈ 1,00,000 ಜನ ಇದ್ರು ಮಾಡ್ತು ಅಂದ್ರೆ ಆ 1,00,000 ಪಾರಾಯಣ ಒಬ್ಬೊಬ್ಬರಿಗೆ ಸಿಕ್ಕತ್ತೆ. ಅದಕ್ಕೆ ಗುಂಪಿಗೆ ಇರ್ತಕ್ಕಂಥ ಶಕ್ತಿ ಅಪಾರವಾದಂಥದ್ದು. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ನಾವು. ಯಶತವಾರ ಪಾಠಕರ ಜೋಯಿ ಚೋಟಗಿ ಬಂದಿ ಮಹಾಸುಖ ಹೋಯಿ ಜೋಯಗ ಪಡೆ ಹನುಮಾನ ಚಾಲೀಸ ಭೋಗ ಸಿದ್ಧಿ ಸಾಕಿ ಗೌರೀಶ ತುಳಸೀದಾಸ ಸದಾ ಹರಿಚೇರ ಈ ಜೈನಾಥ ಹರೇರ. ಜೈ ಪವನ ಸುತ ವೀರ ಹನುಮಾನ್ ಕಿ ಜೈ. ಕೃಷ್ಣಗಿರಿ ಸಮೀಪದಲ್ಲಿರುವ ಶ್ರೀ ಕರಿಯ ಪೆರುಮಾಳ್ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಸಮಾರಂಭದ ಮೊದಲ ಹಂತವಾಗಿ ಮೂಲ ಮೂರ್ತಿಗಳಿಗೆ ವಿಶೇಷ ತಿರುಮಂಜನ ನಡೆಯಿತು. ಬಳಿಕ ಪ್ರಥಮ ಕಾಲದ ಪೂಜೆಗಳು, ಎರಡನೇ ಅವಧಿಯ ಪೂಜೆಗಳು, ನವಗ್ರಹ ಹೋಮ, ಗಣಪತಿ ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಆಧ್ಯಾತ್ಮಿಕ ಪುಣ್ಯದೊಂದಿಗೆ ನೆರವೇರಿದವು. ಆನಂತರ ಯಾಗಶಾಲೆಯ ಪೂಜಾ ಕೈಂಕರ್ಯಗಳಲ್ಲಿ ಪವಿತ್ರ ಕಳಶವನ್ನು ಸ್ಥಾಪಿಸಲಾಯಿತು. ಮಹಾದೀಪಾರಾಧನೆ ಮಾಡಿ ಭಕ್ತಿಯಿಂದ ವೇದ ಮಂತ್ರಗಳನ್ನು ಪಠಿಸಲಾಯಿತು. ಭಟ್ಟಾಚಾರ್ಯರ ನೇತೃತ್ವದಲ್ಲಿ ಗೋಪುರ ಕಳಶಗಳಿಗೆ ಪವಿತ್ರ ಜಲವನ್ನು ಸಮರ್ಪಿಸಿ ಮಹಾಕುಂಭಾಭಿಷೇಕವನ್ನು ಅತ್ಯಂತ ವೈಭವದಿಂದ ಮುಕ್ತಾಯಗೊಳಿಸಲಾಯಿತು. ಸ್ಥಳೀಯ ಗ್ರಾಮಗಳ ಸಾವಿರಾರು ಭಕ್ತರು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಿದ್ದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರದ ಅಮ್ಮವಾರಿ ಪೇಟೆಯಲ್ಲಿ ನೆಲೆಸಿರುವ ಪುರಾತನ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ 409ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವ ವೈಭವದಿಂದ ಪ್ರಾರಂಭವಾಗಿದೆ. ಈ ನಿಮಿತ್ತ ದೇವರುಗಳಿಗೆ ಫಲಪಂಚಾಮೃತಾಭಿಷೇಕ ಮತ್ತು ಚಂದನಾಭಿಷೇಕಗಳನ್ನು ಆಚರಿಸಲಾಯಿತು. ತದನಂತರ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಅಭಿಷೇಕದಲ್ಲಿ ಪಾಲ್ಗೊಂಡು ಶ್ರೀ ವರದರಾಜಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು.
ಬೆಂಗಳೂರಿನ ಕುಮಾರ ಪಾರ್ಕ್ನಲ್ಲಿರುವ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ಪಂಚಾಮೃತಾಭಿಷೇಕವನ್ನು ವಿಧಿವಿಧಾನಗಳೊಂದಿಗೆ ಆಚರಿಸಲಾಯಿತು. ಮೊದಲು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಪವಿತ್ರ ಜಲಗಳಿಂದ ಬಾಳೆಹಣ್ಣುಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಆ ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ಕೃಪೆಗೆ ಪಾತ್ರರಾದರು. ಹೊಸೂರಿನ ಪ್ರಾಚೀನ ಧರ್ಮರಾಜ ದೇವಸ್ಥಾನದ ಕರಗ ಮತ್ತು ಪಲ್ಲಕ್ಕಿ ಉತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಈ ಹಬ್ಬದ ಸಂದರ್ಭದಲ್ಲಿ ಶ್ರೀ ಚಂದ್ರಚೂಡೇಶ್ವರ, ಕಾಳಿಕಾಂಬ, ಕೊಟ್ಟಮಾರಿಯಮ್ಮ ಮತ್ತು ಕುರಪ್ಪಸ್ವಾಮಿ ಸೇರಿದಂತೆ ಹೊಸೂರಿನ ಸುತ್ತಮುತ್ತಲಿನ ಗ್ರಾಮ ದೇವತೆಗಳ 40ಕ್ಕೂ ಹೆಚ್ಚು ದೇವತೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ವಾಹನಗಳಲ್ಲಿ ಕರೆತರಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದ ದೇವರುಗಳ ಉತ್ಸವಗಳನ್ನು ಕಣ್ತುಂಬಿಕೊಳ್ಳಲು ರಸ್ತೆ ಬದಿಯಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ನೆರೆದಿದ್ದರು. ಮೆರವಣಿಗೆಯ ಮುಂದೆ ಸಾಂಪ್ರದಾಯಿಕ ಗ್ರಾಮೀಣ ನೃತ್ಯಗಳು ಮತ್ತು ಚಂಡೆವಾದ್ಯ ತಂಡಗಳು ಅತ್ಯಾಕರ್ಷಕ ನೃತ್ಯ ಪ್ರದರ್ಶನಗಳ ಮೂಲಕ ಸಾಗಿ ಬಂದವು. ವಾಸುದೇವ ಎಂಬ ಭಕ್ತನು ತಲೆಯ ಮೇಲೆ ಹೂವಿನ ಕರಗವನ್ನು ಹೊತ್ತಿಕೊಂಡು ನೃತ್ಯ ಮಾಡುತ್ತಾ ಸಾಗಿ ಬಂದ ದೃಶ್ಯ ಅದ್ಭುತವಾಗಿತ್ತು. ಈ ವೇಳೆ ನೂರಾರು ಭಕ್ತರು ತಮ್ಮ ಹರಕೆಗಳನ್ನು ಸಲ್ಲಿಸುವ ಮೂಲಕ ಅವರನ್ನು ಹಿಂಬಾಲಿಸಿದರು. ಈ ವೇಳೆ ಹೊಸೂರು ನಗರ ಸೇರಿದಂತೆ ವಿವಿಧ ಕಡೆಯಿಂದ ಬಂದ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವಸಂತನಗರದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆಗಳು ಅತ್ಯಂತ ಭಕ್ತಿ ಭಾವದಿಂದ ನಡೆದವು. ಈ ಶುಭ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣಸ್ವಾಮಿಗೆ ವಿವಿಧ ಬಗೆಯ ಸುಗಂಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಭಕ್ತರ ಸಂಕಲ್ಪದೊಂದಿಗೆ ಪವಿತ್ರ ತುಳಸಿ ಅರ್ಚನೆ ನೆರವೇರಿಸಿ ವಿವಿಧ ವಿಧಾನಗಳಿಂದ ಪೂಜಾ ಕಾರ್ಯಕ್ರಮಗಳು ನಡೆದವು. ಆನಂತರ ಬಗೆ ಬಗೆಯ ಧೂಪ ದೀಪಗಳಿಂದ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ನೆರೆದಿದ್ದ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಮತಿ ಮನಸಿ ಪ್ರಸಾದ್ ಮತ್ತು ತಂಡ ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವು ನಡೆಯಿತು. ಸಕಲ ಭಾಗ್ಯದಾಯಿನಿ ನೀವೇಯನೇ ಸತತಮು ನಿನ್ನೆ ಕೋರಿದಿನಿ. 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 ಸಕಲ ಭಾಗ್ಯದಾಯಿನಿ ಸತತಮು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.